ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನೋಡಿ, ಸೋಮನಾಥಪುರ ಮೈಸೂರು ಜಿಲ್ಲೆ ಬನ್ನೂರು ತಾಲೂಕಿಗೆ ಸೇರುತ್ತೆ. ಹಳೆಯ ಕಾಲದ್ದಿದು. ಕಡಿಮೆ ಅಂದರೆ 1258 ಸುಮಾರಿಗೆ ಕಟ್ಟಿದ್ರು ಅಂತ ಹೇಳ್ತಾರೆ. ಯಾರಂದರೆ ಹೊಯ್ಸಳ ದೊರೆ ಮುಮ್ಮಡಿ ನರಸಿಂಹನ ದಂಡನಾಯಕನಾಗಿದ್ದ ಸೋಮನಾಥ ಅಂತ ಅವ್ರ ಹೆಸರು. ಅವರು 1258 ಸುಮಾರಿನಲ್ಲಿ ನಿರ್ಮಿಸಿ ತನ್ನ ಹೆಸರನ್ನು ಆ ಊರಿಗೆ ಇಟ್ಟು ಸೋಮನಾಥಪುರವೆಂದು ಕರೆಯುತ್ತಾನೆ. ಇದನ್ನು ತ್ರಿಕುಟಾಚಲ ಅಂತಲೂ ಕರೀತಾರೆ. ಇದು ತುಂಬ ಫೇಮಸ್ಸು, ತುಂಬ ಹಳೆಯ ದೇವಾಲಯ. ಆದರೆ ದುರದೃಷ್ಟ ಅಂದರೆ ಈ ಮೊಘಲರು ಏನಿದ್ರು ಈ ದೇವಸ್ಥಾನದ ಮೇಲೆ ಕೊಳ್ಳೆ ಹೊಡೆದಿದ್ದಾರೆ. ಆಗ ಚಿನ್ನಾಭರಣ ಎಲ್ಲ ಮನೇಲಿ ಇಡ್ತಿದ್ರು. ಬ್ಯಾಂಕು ಗಿಂಕು ಆ ಥರ ಏನು ವ್ಯವಸ್ಥೆ ಇಲ್ದರ ಕಾರಣ ದೇವಸ್ಥಾನದ ಕೆಳಗಡೆ ಒಂದು ರೂಮ್ ಮಾಡಿ ಕೆಳಗಡೆ ಒಂದು ಗುಡಿ ಮಾಡಿಬಿಟ್ಟು ಅಲ್ಲಿ ಮುಚ್ಚಿಡ್ತಿದ್ರು. ಚಿನ್ನಾಭರಣ ಆಗಿರಲಿ ಏನೇ ಒಂದಿದ್ರು ದೇವಸ್ಥಾನದಲ್ಲಿ ಕೆಳಗಡೆ ಮುಚ್ಚಿಡ್ತಿದ್ರು. ಅದನ್ನು ಅರಿತ ಮೊಘಲರು ಬಂದ್ಬಿಟ್ಟು ಈ ದೇವಸ್ಥಾನನ ದೋಚಿದ್ದಾರೆ, ಲೂಟಿ ಮಾಡಿ ದೋಚಿ ಆಮೇಲೆ ಮೇಯ್ನು ದೇವರ ವಿಗ್ರಹಗಳನ್ನು ವಿಘ್ನ ಮಾಡಿದ್ದಾರೆ. ಎಲ್ಲ ದೇವರು ವಿಗ್ರಹಗಳನ್ನ ಹೊಡೆದಾಕಿದ್ದಾರೆ. ಮುಖ, ಕಾಯಿ, ಕಾಲು, ಮೇಯ್ನು ಮೂಗು, ದೇವ್ರುಗಳದ್ದು ಮೇಯ್ನು ಮೂಗದು. ಆ ಮೂಗನೇ ಎಲ್ಲ ಪ್ರತಿಯೊಂದು 90% ದೇವ್ರ ಮುಖಗಳನ್ನ ವಿಘ್ನ ಮಾಡಿ ಹಾಳ್ಗೆಡವಿದ್ದಾರೆ. ಅದರಿಂದ ಇಲ್ಲಿರೋ ದೇವರುಗಳಿಗೆ ಪೂಜೆ ನಡೀತಿಲ್ಲ, ಆಗಿಂದಲೂ ಪೂಜೆ ನಡೀತಿಲ್ಲ. ಆದರೆ ಟೂರಿಸ್ಟ್ ಪ್ರವಾಸಿಗರು ಬಂದು ನೋಡೋಕ್ಕೆ ಮಾತ್ರ ಇಲ್ಲಿ ಅವಕಾಶ ಇದೆ. ಆಗಿಂದಲೂ ಪೂಜೆ ಮಾಡಲ್ಲ. ದಸರಾ ಟೈಮಲ್ಲಿ ಇಲ್ಲಿ ದೇವ್ರನ್ನ ಕ್ಲೀನ್ ಮಾಡ್ತಾರೆ, ತೊಳಿತಾರೆ ಅಷ್ಟೇ. ಅದು ಬಿಟ್ಟು ಪೂಜೆ ಗೀಜೆ ಏನಿಲ್ಲ ದೇವರಿಗೆ. ಎಂಥ ದೃಷ್ಟ ಅಲ್ಲ ಅವರು ಆ ಟೈಮಲ್ಲಿ ಮಾಡಿರೋದು. ದುರಳರು ಈಗ ನಮ್ಮ ಭಾರತದ ತುಂಬ ಹೆಸರುವಾಸಿಯಾದ ಹಳೆಯ ದೇವಸ್ಥಾನ ಈಗ ಎಂಥ ಪರಿಸ್ಥಿತಿಯಲ್ಲಿದೆ. ಬನ್ನಿ ಹಾಗೆ ಎಲ್ಲ ನೋಡ್ಕೊಬರೋಣ, ನಿಧಾನಕ್ಕೆ ಒಂದೊಂದೇ ನೋಡ್ಕೊಬರೋಣ. ಮೇಯ್ನ್ ಇದೀಗ ಯುನೆಸ್ಕೋಗೆ ಸೇರಿದೆ. ತುಂಬ ಹಳೆಯ ದೇವಸ್ಥಾನ ಅಂತೇಳಿ ಯುನೆಸ್ಕೋಗೆ ಸೇರಿದೆ. ಈಗ ಇದು ಯುನೆಸ್ಕೋಗೆ ಸೇರಿದೆ. ನೋಡಿ, ಇಲ್ಲಿ ಅದ್ರ ಬಗ್ಗೆ ಎಲ್ಲ ಕೊಟ್ಟಿರ್ತಾರೆ, ನೀವು ಓದ್ಕೋಬೋದು. ಹೀಗೆ ಏನು ಅಂತ ಎಲ್ಲ ಕೊಟ್ಟಿರ್ತಾರೆ, ಓದ್ಕೋಬೋದು. ಆಮೇಲೆ ಇಲ್ಲಿ ಗೈಡು ಇರ್ತಾರೆ, ನಿಮಗೆ ದೇವಸ್ಥಾನದ ಬಗ್ಗೆ A to Z ಎಲ್ಲ ವಿವರಣೆ ಕೊಡ್ತಾರೆ. ಆದರೆ ಒಬ್ಬರಿಗೆ ಒಂದು ಗ್ರೂಪು ಒಬ್ಬರಿಗೆ ಆ ಥರ 500 ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ. ಫಾರಿನರ್ ಸ್ವಲ್ಪ ಜಾಸ್ತಿ ಇರುತ್ತೆ, ನಮ್ಮ ಕರ್ನಾಟಕದವ್ರು ಇಂಡಿಯಾದವ್ರಿಗಾದರೆ ಕಡಿಮೆ ಇರುತ್ತೆ. ನಾವು ಮಾತಾಡಿ ಇದು ಮಾಡ್ಕೋಬೋದು. ನೋಡಿ, ಎಲ್ಲ ಹಳಗೋಗಿದೆ. ದೇವ್ರ ಮೂರ್ತಿಗಳಂತೂ ನೋಡೋಕ್ಕಾಗಲ್ಲ. ಎಷ್ಟು ನಮ್ಮ ರಾಮಾಯಣ ಕಾಲದ್ದು ಆ ಥರ ತುಂಬ ಇದೆ. ನೋಡಿ, ಇವರು ಫಾರಿನರ್ಸು ಇದನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದಾರೆ. ನೋಡಿ, ಸೋಮನಾಥ ದೇವಾಲಯ ಏನಂದರೆ, ನೀವು ಬನ್ನೂರಿಗೆ ಬಂದರೆ ಬನ್ನೂರಿಂದ ಸಂತೆಮಾಳ ಅಂತ ಬರುತ್ತೆ. ಸಂತೆಮಾಳದಿಂದ ರೈಟಿಗೆ ತಿರುಗಿದ್ರೆ ನೀವು ಸೀದಾ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ ಸೋಮನಾಥಪುರ ಅಂತ. ಇಲ್ಲಿಗೆ ನೀವು ಆರಾಮಾಗಿ ತಲುಪ್ಬೋದು. ನಮ್ಮ ಮೈಸೂರಿಂದ 30-35 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಂದ ಒಂದು 170-75 ಕಿಲೋಮೀಟ್ರ್ ಬೀಳತ್ತೆ ಇಲ್ಲಿಗೆ. ನೀವು ಬ್ಯಾಂಗ್ಳೂರಿಂದ ಬಂದರೆ ಡೈರೆಕ್ಟ್ ಮಂಡ್ಯ ಬಂದು ಮಂಡ್ಯದಿಂದಲೇ ಇಲ್ಲಿಗೆ ಬರ್ಬೋದು. ಮೈಸೂರಿಗೆ ಹೋಗೋ ಅವಶ್ಯಕತೆ ಇರೋಲ್ಲ, ಹಿಂಗೆ ಬರ್ಬೋದು. ಆ ಕಡೆಯಿಂದಲೂ ಬರ್ಬೋದು ಬೇಕಿದ್ರೆ. ತುಂಬ ಹಳೇ ಕಾಲದಿದು. ಒಳಗಡೆ ಎಲ್ಲ ನೋಡಿದ್ರೆ ಕರಳು ಚುರು ಅನ್ನುತ್ತೆ. ಎಂಥ ಪ್ರಸಿದ್ಧಿ ದೇವಸ್ಥಾನ ಆಗಬೇಕಾಗಿತ್ತು. ಇದನ್ನು ಈ ಥರ ಕ್ರೂಪಿ ಮಾಡಿಬಿಟ್ಟಿದ್ದಾರೆ ದುರಳರು. ಸುಮ್ಮನೆ ಹೇಳಲ್ಲ, ಕರ್ನಾಟಕ ಸಂಪದ್ಭರಿತ ದೇಶ ಆಗಿದ್ದಾಗ ರೋಡಲ್ಲಿ ಚಿನ್ನಾಭರಣ ಮಾರ್ತಿದ್ರು ಅನ್ನೋದು ದೊಡ್ಡವರೆಲ್ಲ ಹೇಳೋದು ಕೇಳ್ತೀವಿ. ಆದರೆ ಅದಕ್ಕೆಲ್ಲ ತುಂಬ ಸಾಕ್ಷಿಗಳಿದೆ. ನೀವು ಇಲ್ಲಿ ಬಂದು ನೋಡಿ, ನಿಮಗೆ ಮನಸ್ಸಿಗೆ ಒಂಥರ ಬೇಜಾರಾಗುತ್ತೆ. ಎಲ್ಲ ದೇವ್ರದ್ದು ಯಾವ ಥರ ಒಂದು ಭಾಗ ಹೊಡೆದಾಕಿರ್ತಾರೆ. ಮೇಯ್ನು ಅವರಿಗೆ ಮೂಗು, ದೇವ್ರದ್ದು ಮೇಯ್ನ್ ಮೂಗು, ಪ್ರತಿಯೊಂದು ಮೂಗು ಹೊಡೆದಿರ್ತಾರೆ. ರಾಮಾಯಣ ಕಾಲದ್ದು ದಶಾವತಾರ ಪ್ರತಿಯೊಂದು ಆ ಗೋಪುರದಲ್ಲಿ ಕೆತ್ತಿದ್ದಾರೆ. ಇದು ಒಳಾಂಗಣ. ಇದು ಮೊದಲೆಲ್ಲ ಇಲ್ಲಿ ಒಳಗಡೆ ವಿದ್ಯುತ್ ಇರಲಿಲ್ಲ.
ಆಮೇಲೆ ತುಂಬ ಕೆಟ್ಟೋಗಿತ್ತು ದೇವಸ್ಥಾನ, ತುಂಬ ದುಸ್ಥಿತಿಲಿತ್ತು. 1924ರಲ್ಲಿ ಮೈಸೂರು ಮಹಾರಾಜರು ಏನು ಮಾಡ್ತಾರೆ, ಇದನ್ನು ದುರಸ್ತಿ ಮಾಡ್ತಾರೆ. ದುರಸ್ತಿ ಮಾಡ್ತಾರೆ. ಇದು ಸಂಪೂರ್ಣ ದೇವಸ್ಥಾನ ಬಳಪದ ಕಲ್ಲು ಬರಲ್ವಾ, ಆ ಕಲ್ಲಲ್ಲಿ ಮಾಡಿರೋವಂಥದ್ದು. ದುರಸ್ತಿ ಮಾಡುವಾಗ ಸಿಮೆಂಟ್ ಬಳಸಿದ್ದಾರೆ. ಆಗಿನ ಕಾಲದಲ್ಲಿ ಬಳಪದ ಕಲ್ಲಲ್ಲಿ ಮಾಡಿರೋದು. ಇದು ಒಂದೊಂದು ಕಲ್ಲಲ್ಲೂ ಒಂದೊಂದು, ಇದರಲ್ಲೂ ಒಂದೊಂದು ಕಥೆ ಇದೆ. ನೀವು ಬಂದರೆ ಗೈಡಿಗೆ ತಗೊಳ್ಳಿ, ಅವ್ರು ತುಂಬ ನೀಟಾಗಿ ಪ್ರತಿಯೊಂದು ಚಿತ್ರಣ ಕೊಡ್ತಾರೆ. ಒಂದೊಂದು ಕಂಬದಲ್ಲೂ ಒಂದು ಕಥೆ ಇದೆ. ನೋಡಿ, ಮಾಡಿದ್ರಲ್ಲ ಅದರಲ್ಲೂ ಒಂದು ಕಥೆ ಇದೆ. ಈ ಡಿಸೈನ್ ಏನೇನು ಮಾಡಿದ್ದಾರೆ ಪ್ರತಿಯೊಂದರಲ್ಲೂ ಒಂದೊಂದು ಕಥೆ ಇದೆ. ಆಗಿನ ಕಾಲದಲ್ಲಿ ಯೋಚನೆ ಮಾಡಿರೋವಂಥದ್ದು. ಆಮೇಲೆ ಇದು 1953ರಲ್ಲಿ ಒಳಗಡೆ ದೀಪ ಇರಲಿಲ್ಲ, ವಿದ್ಯುತ್ ಇರಲಿಲ್ಲ. 1953ರಲ್ಲಿ ರಾಜರು ವಿದ್ಯುತ್ ಕೂಡ ಹಾಕಿಸ್ತಾರೆ. ಇದಕ್ಕೆ ಒಳಗಡೆ ತುಂಬ ಕತ್ಲೆ ಇರುತ್ತೆ ಅಂತೇಳಿ ವಿದ್ಯುತ್ ಕೂಡ ಹಾಕಿಸ್ತಾರೆ. ಆಮೇಲೆ ಮೇಯ್ನ್ ಇದನ್ನು ಕಟ್ಟಿರೋರು ಮಲ್ಲಿತಮ್ಮ, ಮಸಣತಮ್ಮ, ಬಾಮೆಯ, ಚಾಮಯ್ಯ, ಚೌಡಯ್ಯ ಅಂತ ಮುಂತಾದ ಶಿಲ್ಪಿಗಳು ಈ ಗುಡಿಯ ರೂವಾರಿಗಳು. ಅವರೆಲ್ಲ ಆಗಲೇ ಕಷ್ಟಪಟ್ಟು ಕಟ್ಟಿರೋದು. ಎಷ್ಟೋ ವರ್ಷ ಹಿಡ್ದಿದೆ ಇದು. 2 ಜನ್ರೇಷನ್ ತಗೊಂಡಿದ್ದಾರೆ ಈ ದೇವಸ್ಥಾನ ಕಟ್ಟಕ್ಕೆ. ಯಾಕಂದರೆ ಒಂದೊಂದು ಕೆಲಸನೂ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಈಗ ಮಿಷಿನು ಅದು ಇದು ಅಂತ ಮಾಡ್ತಾರೆ, ಆಗ ಕೈಯಲ್ಲಿ ಮಾಡೋ ಅಂಥದ್ದು ತುಂಬ ಕಷ್ಟವಾಗಿತ್ತು. ಇಲ್ಲಿ ಚನ್ನಕೇಶವ, ವೇಣುಗೋಪಾಲ, ಜನಾರ್ದನ ಅಂತ 3 ಗುಡಿಗಳಿದೆ. ಆ ದೇವ್ರ ಮೂರ್ತಿನೂ ಹೊಡೆದಾಕಿದ್ದಾರೆ ನೋಡಿ. 3 ಗುಡಿ ಏನಿದೆ ಅದ್ರ ಮುಂದೆ ಒಂದು ಇತಿಹಾಸ, ಆ ದೇವ್ರ ಕೆತ್ತನೆ ಏನಿದೆ ಅದರಲ್ಲೂ ಒಂದು ಅರ್ಥ ಇದೆ. ಪ್ರತಿಯೊಂದರಲ್ಲೂ ಒಂದೊಂದು ಅರ್ಥ ಇದೆ. ಇಲ್ಲಿ ಟೋಟ್ಲು ಈ ದೇವಸ್ಥಾನ ಸರೌಂಡಿಂಗು 64 ದೇವಗೃಹಗಳಿವೆ. ಮೇನ್ ಅಂದರೆ ಪ್ರತಿಯೊಂದರಲ್ಲೂ ದೇವರ ಮೂರ್ತಿಗಳಿತ್ತು. ಇದು ದೇವರ ಗುಡಿಯ ಚಿತ್ರಣ. ಇದು ಕೆಲಸ ಅಂತೂ ತುಂಬ ಅದ್ಭುತವಾಗಿದೆ. ಭಾರತೀಯರೆಲ್ಲರೂ ಭೇಟಿ ಕೊಡಲೇಬೇಕು. ಹೆಚ್ಚಾಗಿ ಫಾರಿನರ್ಸ್ ಬಂದರೆ ಇದ್ರ ಬಗ್ಗೆ ಗೊತ್ತಿರತ್ತವ್ರಿಗೆ. ಅದರಿಂದ ಫಾರಿನರ್ಸು ಮೈಸೂರಿಗೆ ಬಂದ್ರೂ ಇದನ್ನು ವಿಸಿಟ್ ಮಾಡದೇ ಹೋಗಲ್ಲ. ಎಲ್ಲ ಥರದವರು ಹೊರಗಡೆ ಕಂಟ್ರಿಯಿಂದ ಉಟ್ಕೊಂಡ್ಬರ್ತಾರೆ. ಈ ದೇಶದಲ್ಲಿರುವಂಥ ಪುರಾತನ ದೇಶದ ಪುರಾತನ ಮಂದಿರ ಇದು. ಒಂದ್ಸಲಿ ಕಣ್ತುಂಬ್ಕೋಬೇಕಂತ ಫಾರಿನರ್ಸ್ ಬಂದು ಆಗ ಏನಾಯಿತು ಅಂತ ಪ್ರತಿಯೊಂದು ತಿಳ್ಕೊಂಡು, ಫೋಟೋ ತಕ್ಕೊಂಡು, ವಿಡಿಯೋ ತಕ್ಕೊಂಡು ನಮ್ಮ ಹಳೆ ಇತಿಹಾಸನ ತಿಳ್ಕೊಂಡು ಹೋಗ್ತಾರೆ. ನಮ್ಮ ಭಾರತದವರು ಪ್ರತಿಯೊಬ್ಬರು, ಅದರಲ್ಲೂ ನಮ್ಮ ಕರ್ನಾಟಕದವರು ನೋಡಲೇಬೇಕು, ಬರಲೇಬೇಕು, ಬಂದು ನೋಡಲೇಬೇಕು. ಫ್ಯಾಮಿಲಿ ಜೊತೆ ಬನ್ನಿ, ಮಕ್ಳಿಗೆ ಕರ್ಕೊಂಬಂದು ತೋರಿಸಿ ಆಗಿನ ಕಾಲದಲ್ಲಿ ಹೆಂಗೆ ಕಟ್ಟಿದ್ರು ಆ ಟೈಮಲ್ಲಿ, ಈಗ ಯಾಕೆ ಈ ಥರ ಆಗಿದೆ ಅಂತ ಅವ್ರಿಗೂ ಹೇಳ್ಕೊಡಿ. ಯಾಕಂದರೆ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ಪ್ರತಿಯೊಂದು ಅರ್ಥ ಇರಬೇಕು, ತಿಳ್ಕೊಂಡಿದ್ರೆ ಒಳ್ಳೆಯದು ಅಂತ. ಗರ್ಭಗುಡಿ ಇದು. ಗರ್ಭಗುಡಿ ಸುತ್ತ ಕಲ್ಲಿನ ಕೆಲಸ. ಇದು ಬಳಪ ಕಲ್ಲು ಹೇಗೆ ಅಂದರೆ ಭೂಮಿ ಒಳಗಡೆ ಇದ್ದಾಗ ತುಂಬ ಸಾಫ್ಟ್ ಇರುತ್ತದು. ಯಾವಾಗ ಭೂಮಿಯಿಂದ ಹೊರಗಡೆ ಬರುತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ. ಇದು ನೋಡಿ, ಇದು ಎಲ್ಲ ಮೂರ್ತಿಗಳು. ಇದರೊಳಗೆ ಒಂದೊಂದು ಮೂರ್ತಿಲೂ ಒಂದೊಂದು ಕಥೆ ಇದೆ. ರಾಮಾಯಣ ಹೇಗೆ ನಡೀತು ಅನ್ನೋದಿದೆ.
ಪ್ರಾಣಿಗಳು, ಕುದುರೆಗಳು, ಒಂಟೆಗಳು, ಆ ಥರ ಪ್ರತಿಯೊಂದರಲ್ಲೂ ಒಂದೊಂದು ಕಥೆ ಇದೆ. ರಾಮ ಸೀತನ ಅಪಹರಿಸಿದ್ದು ಪ್ರತಿಯೊಂದು ಕೆತ್ತನೆ ಮುಖಾಂತರ ಇಲ್ಲಿ ತೋರಿಸಿದ್ದಾರೆ ನಮಗೆ. ಎಲ್ಲ ಮೂರ್ತಿದು ಮೂಗನ್ನ ಹೊಡೆದಿದ್ದಾರೆ, ಮೇನ್ ಮೂಗು ಹೊಡೆದಿದ್ದಾರೆ. ಅದು ತುಂಬ ಇದರ ಕಾಣಲಿ ಅಂತ ಫಸ್ಟ್ ಮೂಗುನೇ ಹೊಡೆದಿದ್ದಾರೆ ತುಂಬ ಮೂರ್ತಿಗಳಲ್ಲಿ. ಆಮೇಲೆ ಇದೇನೆಂದರೆ ಬಿಚ್ಬೋದು, ಇದು ಬಿಚ್ಬಿಟ್ಟು ತಿರ್ಗಾ ಜೋಡಣೆ ಮಾಡ್ಬೋದು. ಎಲ್ಲನೂ ಬಿಚ್ಚೋ ಥರ ಐಡಿಯಾ ಮಾಡಿದ್ದಾರೆ. ಒಂದೊಂದನ್ನು ಬಿಚ್ಬಿಟ್ಟು ತಿರ್ಗಾ ಜೋಡಣೆ ಮಾಡೋ ಥರ ಐಡಿಯಾ ಮಾಡಿದ್ದಾರೆ. ಆಗಿನ ಕಾಲದಲ್ಲೇ ಮಾಡಿದ್ದಾರೆ ಆ ಥರ. ಹೇಗೆ ಅಂದರೆ ನಮ್ಮ ಮೈಸೂರಿನಲ್ಲಿ ವೇಣುಗೋಪಾಲ ಸ್ವಾಮಿ ಇತ್ತಲ್ವ, KRS ಒಳಗಡೆ ಮುಳುಗಿದ್ನ ಹೇಗೆ ತಗೊಂಡೋಗಿ ದೂರದಲ್ಲಿ ಅದನ್ನು ನಿರ್ಮಿಸಿದ್ರು, ಆ ಥರ ಇದು ಮಾಡ್ಬೋದು. ಆ ಥರ ಡಿಸ್ಮೆಂಟಲ್ ಥರ ತೆಗೆದುಬಿಟ್ಟು ಮಾಡ್ಬೋದು. ಇದು ಆ ಗೋಪುರ ನೋಡಿ, ಎಲ್ಲದರಲ್ಲೂ ಒಂದು ಮೀನಿಂಗ್ ಇದೆ. ಕನ್ನಡಿಗರೆಲ್ಲರೂ ಭೇಟಿ ಕೊಡ್ಬೋದಂತ ಒಳ್ಳೆ ಸ್ಥಳ. ಭೇಟಿ ಕೊಡಿ, ಇದ್ರ ಬಗ್ಗೆ ತಿಳ್ಕೊಳ್ಳಿ, ನಿಮ್ಮ ಫ್ಯಾಮಿಲಿಯಲ್ಲೂ ಹೇಳ್ಕೊಡಿ, ಮಕ್ಳಿಗೂ ಹೇಳ್ಕೊಡಿ. ಯಾಕಂದರೆ ಇತಿಹಾಸನ ಯಾರೂ ಮರಿಬಾರ್ದು ಆ ಕಾರಣಕ್ಕೆ. ಆಮೇಲೆ ಅಲ್ಲೇನು ಗುಡಿಗಳು ಕಾಣ್ತಿದ್ದಾವೆ, ಬಾಗಿಲು ಕಾಣ್ತಿದ್ದಾವೆ. ಆ ಲೈನಿಕಲ್ಲಿ ಬಾಗಿಲಿದ್ವಲ್ಲ, ಅವೆಲ್ಲವೂ ಅದರೊಳಗಡೆ ದೇವ್ರ ಮೂರ್ತಿ ಇತ್ತು. ಈಗ ಎಲ್ಲ ಮೂರ್ತಿನೂ ಧ್ವಂಸ ಮಾಡಿದ್ದಾರೆ. ಓಕೆ ಕನ್ನಡಿಗರೇ, ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ನನ್ನ ಎಲ್ಲ ವೀಡಿಯೋಗಳು ನೋಡ್ಬೋದು ನೀವು. ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಬೆಲ್ ಬಟನ್ನು ಆನ್ ಮಾಡಿ. ಈ ಥರ ಒಳ್ಳೊಳ್ಳೆ ವಿಷಯಗಳಿದ್ದರೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ, ಬಾಯ್ ಕನ್ನಡಿಗರೇ.